ಮೈಸೂರಿನಲ್ಲಿ ಧರ್ಮದ ಬಗ್ಗೆ ಅವಹೇಳನಕಾರಿ ಪೋಸ್ಟ್. ಕಲ್ಯಾಣಗಿರಿ ನಿವಾಸಿ ಸುರೇಶ್ನಿಂದ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಲಾಗಿತ್ತು. ಈಗ ಆರೋಪಿ ಸುರೇಶ್ನನ್ನ ಉದಯಗಿರಿ ಪೊಲೀಸರು ಬಂಧಿಸಿದ್ದಾರೆ. ಆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮೈಸೂರು ನಗರ ಪೊಲೀಸರು. ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಪೊಲೀಸರು ಆತನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆರೋಪಿ ಸುರೇಶ್ ಫೋಟೋ ಹಾಗೆ ಆತನ ಮೇಲೆ ದಾಖಲಾಗಿರುವ ಎಫ್ಐಆರ್ ಪ್ರತಿಯನ್ನ ಕೂಡ ಪೋಸ್ಟ್ ಮಾಡಲಾಗಿದೆ. ಸುರೇಶ್ ವಿರುದ್ಧ ಉದಯಗಿರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಆತ ಹಾಕಿದಂತಹ ಒಂದು ಪೋಸ್ಟ್ ನಿನ್ನೆ ನಡೆದಂತಹ ಗಲಾಟೆಗೆ ಕಾರಣವಾಗಿತ್ತು. ಒಂದು ಧರ್ಮದ ವಿರುದ್ಧವಾಗಿ ಆತನ ಧರ್ಮದ ಅವಹೇಳನವಾಗಿ ಹಾಕಿದಂತಹ ಪೋಸ್ಟ್ ಒಂದು ಸಮುದಾಯವನ್ನ ಕೆರಳಿಸಿತ್ತು. ಹಾಗಾಗಿ ಕೆಲ ಯುವಕರ ಗುಂಪು ನಿನ್ನೆ ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ ಗಲಾಟೆ ಮಾಡಿತು, ಕಲ್ಲು ತೂರಾಟವನ್ನ ನಡೆಸಿತ್ತು. ಸಿಕ್ಕ ವಾಹನಗಳನ್ನ ಪುಡಿಗಟ್ಟಿದ್ವು. ಪೊಲೀಸರ ವಾಹನ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ರು. ನಂತರ ಅದನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಪೊಲೀಸರಿಂದ ಆದರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ಲಾಠಿ ಪ್ರಹಾರ ಮಾಡಬೇಕಾಯಿತು, ಅಶ್ರುವಾಯು ಸಿಡಿಸಬೇಕಾಯಿತು. ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದು ಕಲ್ಯಾಣಗಿರಿ ನಿವಾಸಿ ಸುರೇಶ್. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಈತನೇ ಆರೋಪಿ ಸುರೇಶ್. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಬಳಿ ದಾಂಧಲೆ. ಎಸಿಪಿ ಸೇರಿ 14ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ಈ ಸಂದರ್ಭದಲ್ಲಿ ಗಾಯವಾಗಿದೆ. ಎಸಿಪಿ ಶಾಂತಮಲ್ಲಪ್ಪ, ನಜರಾಬಾದ್ ಠಾಣೆ ಪಿಐ ಮಹದೇವ್ ಸ್ವಾಮಿ, 14ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ಕಲ್ಲು ತೂರಾಟದಲ್ಲಿ ಗಾಯವಾಗಿದೆ ಎನ್ನುವಂತಹ ಮಾಹಿತಿ. ಕಲ್ಲೇಟಿನಿಂದಾಗಿ ಗಾಯಗೊಂಡವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳಿಗೆ ಉದ್ರಿಕ್ತರಿಂದ ಕಲ್ಲು ತೂರಾಟ ನಡೆದಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಬಳಿ ಏನು ಯುವಕರ ಗುಂಪು ದಾಂಧಲೆಯನ್ನ ನಡೆಸಿತು. ಅದರಲ್ಲಿ ಎಸಿಪಿ ಸೇರಿದಂತೆ 14ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ ಎನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂಥದ್ದು. ನೋಡಿ, ಮೊದಲಿಗೆ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಆತನಿಗೆ ತಕ್ಕ ಶಿಕ್ಷೆಯನ್ನ ಕಾನೂನು ಮುಖಾಂತರವಾಗಿ ಕೊಡಿಸಲಾಗುತ್ತೆ ಅಂತ ಹೇಳಿ ಪೊಲೀಸರು ಎಷ್ಟೇ ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಉದ್ರಿಕ್ತರು ಅದನ್ನ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸಿಕ್ಕಂತೆ ದಾಂಧಲೆಯನ್ನ ನಡೆಸ್ತಾರೆ, ಕಲ್ಲು ತೂರಾಟವನ್ನ ನಡೆಸ್ತಾರೆ. ಅಲ್ಲಿದ್ದಂತಹ ಪೊಲೀಸ್ ವಾಹನಗಳಿಗೆ ಕಲ್ಲು ತೂರಾಟವನ್ನ ಮಾಡ್ತಾರೆ. ಕಲ್ಲು ತೂರಾಟದ ಸಂದರ್ಭದಲ್ಲಿ 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾಗಿದೆ. ಮೈಸೂರಿನ ಉದಯಗಿರಿ ಠಾಣೆ ಬಳಿ ಆದಂತಹ ದಾಂಧಲೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಲ್ಲು ತೂರಾಟ ಮಾಡಿದವರ ಪತ್ತೆಗೆ ಶೋಧ ಕಾರ್ಯ ನಡೀತಾ ಇದೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಗಳ ಪತ್ತೆ ಕಾರ್ಯ ಸ್ಟಾರ್ಟ್ ಆಗಿದೆ. ಉದಯಗಿರಿ ಠಾಣೆಯ ಸುತ್ತಮುತ್ತ ಇರುವಂತಹ ಸಿಸಿಟಿವಿಗಳನ್ನ ಪರಿಶೀಲಿಸಲಾಗ್ತಾ ಇದೆ. ಪರಿಶೀಲಿಸಿ ಕಿಡಿಗೇಡಿಗಳನ್ನ ವಶಕ್ಕೆ ಪಡೆಯುವಂತಹ ನಿರ್ಧಾರ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಸಿಸಿಟಿವಿ ಫುಟೇಜ್ಗಳನ್ನ ಈಗ ಸದ್ಯ ಚೆಕ್ ಮಾಡಲಾಗ್ತಾ ಇದೆ. ನೋಡಿ, 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯವಾಗಿದೆ. ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಎಷ್ಟೋ ವಾಹನಗಳು ಜಖಮಾಗಿರುವಂಥದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅಂದ್ರೆ ಇದ್ದಕ್ಕಿದ್ದಂತೆ ಬಂದಂತಹ ಈ ಒಂದು ಯುವಕರ ಗುಂಪು ದಾಂಧಲೆಯನ್ನ ಮಾಡಿದೆ. ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು ಕೂಡ ಅವರು ಕೇಳಿಲ್ಲ ಆ ಮಾತನ್ನ. ಇನ್ನು ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಅಂದ್ರೆ ಆಗಿದ್ದೇನು ಅಲ್ಲಿ? ದೆಹಲಿಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ. ಹೀಗಾಗಿ ಮೈಸೂರಿನ ಕಲ್ಯಾಣಗಿರಿ ಬಡಾವಣೆಯ ಯುವಕ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ರಾಹುಲ್ ಗಾಂಧಿ, ಅಖಿಲೇಶ್ ಹಾಗೆ ಕೇಜ್ರಿವಾಲ್ ಭಾವಚಿತ್ರಕ್ಕೆ ವ್ಯಂಗ್ಯವನ್ನ ಮಾಡುವಂತಹ ಪೋಸ್ಟ್ ಅದು. ಪೋಸ್ಟ್ನಲ್ಲಿ ಒಂದು ಧರ್ಮಕ್ಕೆ ಅವಮಾನ ಮಾಡುವಂತಹ ರೀತಿ ವಾಕ್ಯಗಳನ್ನ ಆತ ಬರೆದಿರ್ತಾನೆ. ಒಂದು ಸಮುದಾಯ ಯುವಕರನ್ನ ಅದು ರೊಚ್ಚಿಗೆ ಬಿಡಿಸುತ್ತೆ. ಹೀಗಾಗಿ ಈ ಯುವಕರ ಗುಂಪು ಈ ರೀತಿ ದಾಂಧಲೆಯನ್ನ ನಡೆಸಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಈ ಯುವಕರ ಗುಂಪು ಮುತ್ತಿಗೆ ಹಾಕುತ್ತೆ. ಏಕಾಏಕಿ ಘೋಷಣೆಯನ್ನ ಕೂಗುತ್ತಾ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ, ಮನಸ್ಸೋ ಇಚ್ಛೆಯಾಗಿ ದಾಂಧಲೆ, ವಾಹನಗಳನ್ನ ಜಖಂ ಮಾಡುವಂಥದ್ದು. ಪೊಲೀಸರು ಧಾರ್ಮಿಕ ಮುಖಂಡರ ಮನವಿಗೂ ಕೂಡ ಡೋಂಟ್ ಕೇರ್ ಅಂದೆ ಈ ಒಂದು ಯುವಕರ ಗುಂಪು ದಾಂಧಲೆಯನ್ನ ನಡೆಸಿದೆ. ನಂತರ ಉದಯಗಿರಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ನಡೆಸುತ್ತಾರೆ. ಅಶ್ರುವಾಯು ಸಿಡಿಸಿ ಯುವಕರ ಗುಂಪನ್ನ ಚದರಿಸುತ್ತೆ ಖಾಕಿ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ, ನಿನ್ನೆ ಗಮನಿಸ್ತಾ ಇರೋ ಹಾಗೆ ಒಂದು ಯುವಕರ ಗುಂಪು ದಾಂಧಲೆಯನ್ನ ನಡೆಸುತ್ತೆ, ನಂತರ ಪೊಲೀಸರು ಅದನ್ನು ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಬೆಳಗ್ಗೆ ಕೂಡ ನೀವು ಹೇಳ್ತಾ ಇದ್ರಿ ಬೂದಿ ಮುಚ್ಚಿದ ಪರಿಸ್ಥಿತಿ ಇದೆ ಅಂತ ಹೇಳಿ. ಸದ್ಯ ಸಿಚುವೇಶನ್ ಯಾವ ರೀತಿ ಇದೆ? ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಏನ್ ಅಪ್ಡೇಟ್ ಸಿಗ್ತಾ ಇದೆ ರಾಮ್? ಮಧು ನಾಗರಾಜ್, ಏನು ವಿವಾದಾತ್ಮಕ ಪೋಸ್ಟ್ ಸೃಷ್ಟಿಸಿದಂಥ ಅವಾಂತರದಿಂದಾಗಿ ಉದಯಗಿರಿ ಪೊಲೀಸ್ ಠಾಣೆ ಬಳಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸದ್ಯ ಪರಿಸ್ಥಿತಿ ಸಹಜ ಸ್ಥಿತಿಯಿಂದ ಬರ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ, ಈ ಒಂದು ಉದಯಗಿರಿ ಪೊಲೀಸ್ ಠಾಣೆ ಬಳಿ ಹೆಚ್ಚಿನ ಒಂದು ಭದ್ರತೆಗೆ ಆದ್ಯತೆಯನ್ನು ನೀಡಲಾಗಿದೆ. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಮತ್ತೆ ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ನೀಡಿ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಿನ್ನೆ ರಾತ್ರಿ 2,000ಕ್ಕಿಂತ 3,000 ಯುವಕರ ಗುಂಪು ಪೊಲೀಸ್ ಠಾಣೆಯ ಮುಂದೆ ಏನು ದಾಂಧಲೆ ನಡೆಸಿತ್ತು, ಕಲ್ಲು ತೂರಾಟವನ್ನು ನಡೆಸಿತ್ತು, ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಠಾಣೆಯ ಮೇಲೆ ಒಂದು ಕಲ್ಲು ತೂರಾಟ ನಡೆಸಿತ್ತು. ಅದರ ಪತ್ತೆಗಾಗಿ ಪೊಲೀಸರು ಈಗ ವಿಶೇಷ ತಂಡವನ್ನು ರಚಿಸಿದ್ದಾರೆ. ಪ್ರಮುಖವಾಗಿ ಈ ಒಂದು ಉದಯಗಿರಿ ಪೊಲೀಸ್ ಠಾಣೆಯ ಸುತ್ತಮುತ್ತ ಇರುವಂತಹ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಆಧರಿಸಿ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಆ ಒಂದು ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂತಹ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿರುವಂತಹ 2 ಸಿಸಿ ಕ್ಯಾಮೆರಾಗಳನ್ನ. ಯಾಕಂದ್ರೆ ನಿನ್ನೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನು ಯುವಕರು ಜಮಾಯಿಸಿದ್ರು ಅವರ ಎಲ್ಲ ದೃಶ್ಯಗಳು ಸಹ ಈ ಒಂದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಇದರ ಜೊತೆಗೆ ಸ್ಥಳೀಯರು ಸಹ ಮೊಬೈಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ರು. TV9ಗೆ ಲಭ್ಯವಾದಂತಹ ವಿಡಿಯೋಗಳಲ್ಲೇ ಖುದ್ದು DCP ಜಾನ್ವಿ ಅವರ ಒಂದು ಕಾರಿನ ಮೇಲೆ ಕಲ್ಲು ತೂರಾಟ ಮಾಡುವಂತಹ ದೃಶ್ಯ ಸೆರೆಯಾಗಿತ್ತು. ಮತ್ತೆ ಮತ್ತೊಂದು ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿರುವಂತಹ ಅಂಗಡಿಗಳೇನಿವೆ, ಅಂಗಡಿಯ ಹೊರಭಾಗದಲ್ಲೂ ಸಹ ಸಾಕಷ್ಟು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಅದೇ ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನು ಪಡೆದುಕೊಂಡು ಈಗ ಆರೋಪಿಗಳು ಏನು ಕಲ್ಲು ತೂರಾಟವನ್ನು ನಡೆಸಿದ್ರು ಅವರ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಒಂದು ಭಾಗ ವಿವಾದಾತ್ಮಕ ಪೋಸ್ಟ್ ಅನ್ನ ಏನು ಆತ ಹಾಕಿದ್ದ, ಕಲ್ಯಾಣಗಿರಿಯ ನಿವಾಸಿ, ಆತನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆತನ ವಿರುದ್ಧ FIR ದಾಖಲಾಗಿದೆ. ಆತನನ್ನ ಜೈಲಿಗೆ ಕಳಿಸುವಂತ ಕೆಲಸ ಆಗಿದೆ. ಆದ್ರೆ ಕಾನೂನಾತ್ಮಕವಾಗಿ ಎಲ್ಲ ಕ್ರಮ ತೆಗೆದುಕೊಂಡ ನಂತರ ಮತ್ತೆ ಮಧು ನಾಗರಾಜ್ ಇಲ್ಲಿ ಗಮನಿಸಬೇಕಾದಂತದ್ದು, ಪೊಲೀಸರು ಈ ಒಂದು ಏನು ಆ ಪೋಸ್ಟ್ ವೈರಲ್ ಆಗ್ತಾ ಇತ್ತು ಅವರೇ ಸ್ವಯಂ ಪ್ರೇರಿತವಾಗಿ ಆ ಒಂದು ದೂರನ್ನು ದಾಖಲಿಸಿಕೊಳ್ಳುವಂಥದ್ದು ಮತ್ತೆ ಆತನನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಕಾನೂನಾತ್ಮಕವಾಗಿ ಎಲ್ಲ ಕ್ರಮಗಳು ಆದರೂ ಸಹ ಈ ರೀತಿಯಾಗಿ ಗುಂಪು ಕಟ್ಟಿಕೊಂಡು ಬಂದು ಪೊಲೀಸ್ ಠಾಣೆಯ ಮುಂದೆ ಕಲ್ಲು ತೂರಾಟ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ಯಾಕಂದ್ರೆ ಪೊಲೀಸರು ಮನವರಿಕೆ ಮಾಡುವಂತ ಕೆಲಸವನ್ನ ಸಾಕಷ್ಟು ಮಾಡಿದ್ರು ಸಹ ಯಾರೂ ಸಹ ಅದಕ್ಕೆ ಬಗ್ಲಿಲ್ಲ. ಅದಾದ ನಂತರವೂ ಸಹ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರ ಮುಖಾಂತರ, ಅಂದ್ರೆ ಅವರದೇ ಧರ್ಮದ ಧಾರ್ಮಿಕ ಮುಖಂಡರ ಮುಖಾಂತರ ಹೇಳಿಸೋಣ ಕೇಳಿಸಲಿಲ್ಲ. ಈ ಕಾರಣಕ್ಕಾಗಿಯೇ ಈಗ ಏನು ಒಂದು ಕಡೆ ಆತ ಏನು ತಪ್ಪು ಮಾಡಿದ ಆತನನ್ನ ಬಂಧಿಸಾಗಿದೆ. ಇದೀಗ ಕಲ್ಲು ತೂರಾಟ ಯಾರು ಮಾಡಿದ್ರು ಅವರನ್ನ ಬಂಧಿಸುವಂತಹ ಕಾರ್ಯಾಚರಣೆಗೆ ವಿಶೇಷ ತಂಡ ಕೆಲಸವನ್ನ ಮಾಡ್ತಾ ಇದೆ. ಮಧು ನಾಗರಾಜ್. ಓಕೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.